ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು 60 ಸಿಲ್ಕ್ ಥ್ರೆಡನ್ನು ಈ ಥರ ನಾರ್ಮಲ್ ನೀಡಲಲ್ಲಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬಿಗ್ಗ ಇರೋ ನೀಡಲ್ ತೊಗೊಂಡಿದ್ದೀನಿ. ಇದಕ್ಕೆ ಪೋಣಿಸ್ಕೊಂಡಾಗ ಇಲ್ಲಿ 120 ಬರುತ್ತೆ. ಇದನ್ನು ನಾವು ಸೀರೆಗೆ ಕುಚ್ಚನ್ನು ಹಾಕ್ಕೋತೀವಲ್ಲ, ಆವಾಗ 240 ಆಗುತ್ತೆ. ಈ ಥರ ಬೇಡ ಅಂದರೆ ನೀವು ಹಾಗೆ ಡೈರೆಕ್ಟಾಗಿ 120 ಅಥವಾ 130 ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಕುಚ್ಚನ್ನು ತಗೊಂಡು ಗಮ್ ಹಚ್ಚಿ ಅದನ್ನು ನೀಟಾಗಿ ಒಣಗಿಸ್ಕೊಂಡು ಗಟ್ಟಿ ಆದಮೇಲೆ ಯೂಸ್ ಮಾಡ್ಕೋಬೋದು. ಅದು ಕೂಡ ತೋರಿಸಿದ್ದೀನಿ ಎಲ್ಲ ವಿಡಿಯೋಗಳಲ್ಲಿ. ಹಾಗೆ ಈ ಡಿಸೈನ್ಗೆ ನಾನು ರಿಂಗ್ ಬೀಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ 3mm ಇರುವಂತಹ ಚಿಕ್ಕ ಬೀಡ್ಸು, ಈ 2 ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಮೊದಲೇ ಮಾರ್ಕ್ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ಬೆರಳು ಅಳತೆಯಿಂದ ಕೂಡ ಮಾಡ್ಕೋಬೋದು. ಹಾಗೆ ಕುಚ್ಚು ಕಟ್ಟೋದಕ್ಕೆ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. 2 ಎಳೆಯಿಂದ ಕೂಡ ಹಾಕ್ಕೋಬೋದು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲೇ ನಾನು ರಿಂಗ್ ಬೀಡನ್ನು ಈ ಥರ ಹಾಕ್ಕೋತೀನಿ. ಹಾಕ್ಕೊಂಡು ನೀಡಲನ್ನು ಈ ಥರ ತಗೊಂಡು ಬನ್ನಿ. ಈ ಥರ ತಂದು ರಿಂಗ್ ಬೀಡನ್ನು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಳ್ಳಿ. ಒಂದು ಅಂದಾಜು ಮೇಲೆ ಆಫ್ ಕರೆಕ್ಟಾಗಿ ನೋಡಿಕೊಂಡು ಈ ನೀಡಲ್ ಇದೆಯಲ್ಲ ಇದರ ಒಳಗಡೆ ಈ ಥರ ಹಾಕಬೇಕು. ಈ ಥರ ಹಾಕಿ ಕೆಳಗಡೆ ಎಳ್ಕೊಳ್ಳಿ. ಈ ಥರ ಕೆಳಗಡೆ ಎಳ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ ಈ ಥರ. ಅದಾದಮೇಲೆ ಇದನ್ನು ಈ ಥರ ಕರೆಕ್ಟಾಗಿ ಬರಲಿ. ನೋಡಿ, ಈ ಶೇಪಲ್ಲಿ ಕಾಣಿಸುತ್ತೆ. ಈ ಥರ ಮಾಡಿಕೊಂಡಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಈ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತಗೋತೀನಿ. ಪೂರ್ತಿಯಾಗಿ ಎಳ್ಕೊಳ್ಬೇಡಿ, ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಹಾಗೆ ಬಿಟ್ಕೋಬೇಕು. ಬಿಟ್ಕೊಂಡು ಇದಕ್ಕೆ ಒಂದು ಈ ಥರ ಲಾಕ್ ತಗೋತೀನಿ. ಅದಾದಮೇಲೆ ಒಂದು ಸಲ ಈ ಥರ ಸುತ್ತಕೊಂಡು ಇದಕ್ಕೆ ಆವಾಗಲೇ ತೋರಿಸಿದ್ನೆಲ್ಲ 3mm ಇರುವಂತಹ ಬೀಡ್ಸು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 3mm ಇರುವಂತಹ ರೌಂಡ್ ಬೀಡನ್ನು ತಗೊಂಡಿದ್ದೀನಿ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಬೇಕು. ಆ ಥರ ಹಿಡ್ಕೊಂಡು ಇದನ್ನು ಜರಿ ಥ್ರೆಡನ್ನು ಸುತ್ಕೋಬೇಕು. ಇದಕ್ಕೆ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಕುಚ್ಚು ಕೂಡ ನಿಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಕುಚ್ಚು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೋಡಿ ಈಗ ಈ ಥರ ನೀಡಲ್ಗೆ ಪೋಣಿಸಿಟ್ಕೊಂಡು ತೋರಿಸಿದ್ನಲ್ಲ, ಇವಾಗ ನೋಡಿ ಈ ಥರ ತಗೊಂಡಿದ್ದೀನಿ. ಇದು ಕೂಡ 120 ಇದೆ. ಇದಕ್ಕೆ ನೋಡಿ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತೀನಿ. ಮೊದಲು ಇದಕ್ಕೆ ಕ್ರೋಶಾ ನೀಡಲ್ಲಿಂದ ನಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡಿಕೊಂಡು ಹೋಲ್ಡ್ ಮಾಡ್ಕೊತೀನಿ ಈ ಥರ. ಇವಾಗ ಇದಕ್ಕೆ ಮೊದಲೇ ರಿಂಗ್ ಬೀಡನ್ನು ಹಾಕಿ ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಳ್ಳಿ. ಈ ಥ್ರೆಡ್ ಈ ಥರ ತಗೊಂಡು ರಿಂಗ್ ಬೀಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಅಂದಾಜು ಮೇಲೆ ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಈ ಕುಚ್ಚನ್ನು ಬ್ಯಾಕ್ ಸೈಡ್ ತಗೊಂಡೋಗಬೇಕು. ಈಗ ಕುಚ್ಚು ಫಸ್ಟ್ ಎಷ್ಟು ಉದ್ದಕ್ಕೆ ತಗೊಂಡಿರ್ತೀವೋ ಅಷ್ಟೇ ಉದ್ದಕ್ಕೆ ಇದನ್ನು ಹಿಡ್ಕೊಂಡು ಮತ್ತೆ ಈ ಥರ ನೀಡಲನ್ನು ಬ್ಯಾಕ್ ಸೈಡಿಂದ ತಂದು ಇದಕ್ಕೆ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಸುತ್ಕೋಬೇಕು. ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು
ಕಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಸೀರೆ ಪೂರ್ತಿ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಳಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಒಂದು 3 ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೂ ಉದ್ದ ಬೇಕಂದರೆ ಉದ್ದ ಕೂಡ ಮಾಡ್ಕೋಬೋದು ಕುಚ್ಚುಗಳನ್ನು. ಈ ಡಿಸೈನ್ಗೆ ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವೇ ನೋಡ್ತಾ ಇರ್ಬೋದು. ಕೇವಲ 1 ಗಂಟೆಯಲ್ಲಿ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೋದು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.